7 ಸುತ್ತಿನ ಕಲ್ಲಿನ ಕೋಟೆ ಎಂದ ತಕ್ಷಣ ನೆನಪಾಗುವುದು ವೀರ ಮದಕರಿ ನಾಯಕ ಮತ್ತು ಒನಕೆ ಓಬವ್ವನ ಸಾಹಸಗಾಥೆ. ಆದರೆ ಅದೇ ಕೋಟೆಯಲ್ಲಿ ಶತಮಾನಗಳ ಹಿಂದೆ ರೂಪುಗೊಂಡಿದ್ದಂಥ ಅದ್ಭುತ ವಾಸ್ತುಶಿಲ್ಪ ಮತ್ತು ಜಲ ನಿರ್ವಹಣೆಯ ಕತೆ ಬಹುತೇಕರಿಗೆ ತಿಳಿದಿಲ್ಲ. ಅಂದು ಮಳೆಯ ಒಂದೇ ಒಂದು ಹನಿಯೂ ಪೋಲಾಗ್ತಾ ಇರಲಿಲ್ಲ. ಆದರೆ ಇಂದಿನ ವಾಸ್ತವವೇ ಬೇರೆ. ಇಡೀ ನಗರದ ದಾಹ ತೀರಿಸ್ತಾ ಇದ್ದ ಆ ಜಲಮೂಲಗಳು ಇವತ್ತು ಕಸದ ತೊಟ್ಟಿಗಳಾಗಿವೆ. ಹಾಳಾಗುತ್ತಿದೆ ಇತಿಹಾಸದ ಮಳೆ ನೀರು ಕೊಯ್ಲು ಪದ್ಧತಿ. ಕಸ ತ್ಯಾಜ್ಯದಿಂದ ಮುಚ್ಚಿದ ಕೋಟೆನಾಡಿನ ಕಲ್ಯಾಣಿಗಳು. ಭೀಕರ ಕಾಡಜಾರಿ ಬಂಡೆಗಳೇ ಹೆಚ್ಚಿರುವಂತಹ ಚಿತ್ರದುರ್ಗಕ್ಕೆ ಮಳೆ ನೀರೇ ಆಸರೆ. ಇದನ್ನು ಅಂದೇ ಅರಿತಿದ್ದ ರಾಜ ಮದಕರಿ ನಾಯಕರು ಅದ್ಭುತ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತಂತ್ರಜ್ಞಾನವನ್ನು ರೂಪಿಸಿದರು. ಬೆಟ್ಟದ ಸಾಲುಗಳಲ್ಲಿ ಬೀಳುವಂತಹ ಪ್ರತಿಯೊಂದು ಮಳೆ ಹನಿಯೂ ಕೂಡ ವ್ಯರ್ಥವಾಗದೆ ಸಣ್ಣ ಸಣ್ಣ ಕಾಲುವೆಗಳ ಮೂಲಕ ಹರಿದು ಪುಷ್ಕರಣಿಗಳನ್ನು ತಲುಪುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಸಿಹಿ ನೀರು ಹಾಗೂ ಸಾರಿಗೆ ನೀರಿಗಾಗಿ ಪ್ರತ್ಯೇಕ ಕಲ್ಯಾಣಿಗಳನ್ನು ಕಟ್ಟಲಾಗಿತ್ತು. ಆದರೆ ಶತಮಾನಗಳ ಇತಿಹಾಸವಿರುವಂತಹ ಈ ಅಪರೂಪದ ಜಲಮೂಲಗಳು ಇಂದು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿವೆ. ಕೆಲ ಪುಷ್ಕರಣಿಗಳು ಮಣ್ಣು ಪಾಲಾಗಿ ಮುಚ್ಚಿ ಹೋದರೆ ಇನ್ನು ಕೆಲವು ಕಸ ಹಾಗೂ ತ್ಯಾಜ್ಯದಿಂದ ದುರ್ನಾತವನ್ನು ಬೀರುತ್ತಿವೆ. ಐತಿಹಾಸಿಕ ನಗರಿ ಚಿತ್ರದುರ್ಗ ಕಲ್ಲಿನ ಕೋಟೆಗೆ ಪ್ರಸಿದ್ಧ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಅನೇಕ ಪಾಳೆಗಾರರ ಕಾಲದಲ್ಲಿ ಚಿತ್ರದುರ್ಗ ನಗರ ಪ್ರದೇಶದಲ್ಲಿ ಅನೇಕ ಪುಷ್ಕರಣಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ನಗರ ಪ್ರದೇಶದ ಜನರು ಆ ನೀರನ್ನು ಬಳಸಲಿ ಅನ್ನೋದಕ್ಕೋಸ್ಕರ ಬೆಟ್ಟದಲ್ಲಿ ಏನು ಮಳೆ ಬರುತ್ತೆ ಅದೆಲ್ಲ ಪುಷ್ಕರಣಿಗಳ ಕೆಳಭಾಗದಲ್ಲಿರೋಂಥ ನಗರ ಪ್ರದೇಶದ ಪುಷ್ಕರಣಿಗಳನ್ನು ತುಂಬ್ತಾ ಇದ್ವು. ಅದನ್ನು ಜನರು ಹಿಂದೆ ಬಳಸ್ತಾ ಇದ್ದರು. ಆದರೆ ಇವತ್ತು ಆ ಪುಷ್ಕರಣಿಗಳೆಲ್ಲ ಅವನತಿ ಗತಿಗೆ ಬಂದಿದ್ದಾವೆ. ಎಲ್ಲ ಪುಷ್ಕರಣಿಗಳಿಗೆ ಕಾಂಪೌಂಡ್ಗಳನ್ನು ನಗರಸಭೆಯಿಂದ ಕಟ್ಟಿದ್ದಾರೆ. ಅಲ್ಲಿ ಸಾರ್ವಜನಿಕರು ಕಸವನ್ನು ಎಸೆಯುವಂಥ ತೊಟ್ಟಿಗಳಾಗಿ ಮಾರ್ಪಾಡು ಮಾಡಿದ್ದಾರೆ. ಒಂದು ಕಾಲದಲ್ಲಿ ಈ ಕಲ್ಯಾಣಿ ಮತ್ತು ಪುಷ್ಕರಣಿಗಳ ನೀರೇ ಇಡೀ ಚಿತ್ರದುರ್ಗ ನಗರದ ಕುಡಿಯುವ ನೀರಿನ ಮೂಲವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಇವು ಹಾಳಾಗ್ತಿವೆ. ಪ್ರವಾಸಿಗರು ಮತ್ತು ಕೆಲ ನಾಗರಿಕರು ತಂದಂತಹ ಪ್ಲಾಸ್ಟಿಕ್ ಬಾಟಲ್ಗಳು, ಹಳೆಯ ಬಟ್ಟೆಗಳು ಮತ್ತು ತ್ಯಾಜ್ಯವನ್ನು ಪುಷ್ಕರಣಿಗಳಿಗೆ ಎಸೆತಾ ಇದ್ದಾರೆ. ಇದರಿಂದ ನೀರು ಕಲುಷಿತಗೊಂಡು ಕ್ರಮೇಣ ಜಲಮೂಲಗಳೇ ಮುಚ್ಚಿ ಹೋಗುವ ಹಂತಕ್ಕೆ ಬಂದು ತಲುಪಿವೆ. ಚಾರಿತ್ರಿಕ ಜಲಮೂಲಗಳನ್ನು ಸಂರಕ್ಷಿಸಬೇಕಾದಂತಹ ಪುರಾತತ್ವ ಇಲಾಖೆ ಮತ್ತು ನಗರಸಭೆ ಸಂಪೂರ್ಣವಾಗಿ ಕಣ್ಮುಚ್ಚಿಕೊಂಡು ಕುಳಿತಿದೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಆ ಕಲ್ಯಾಣಿಗಳು ಹೊಂಡಗಳು ಏನಾಗಿದಾವೆ ಅಂದ್ರೆ ಕಸದ ತೊಟ್ಟಿಗಳಾಗಿ ಪರಿವರ್ತನೆ ಆಗಿದ್ದಾವೆ. ಇವುಗಳನ್ನ ಸೂಕ್ತ ರೀತಿಯಲ್ಲಿ ಸಮರ್ಪಕವಾಗಿ ನಿರ್ವಹಿಸಿದ್ರೆ, ಸ್ವಚ್ಛತೆಯಿಂದ ಇಟ್ಕೊಂಡ್ರೆ ನಮಗೆ ಕುಡಿಯೋ ನೀರಿಗೆ ಬರೋದಿಲ್ಲ ಅನ್ನೋಂಥದ್ದು ಒಂದು ಅಭಿಪ್ರಾಯ ಇದೆ. ಈ ಕೂಡಲೇ ಈ ನಮ್ಮ ಜಿಲ್ಲಾಡಳಿತ ಆಗಿರ್ಲಿ, ನಗರಸಭೆ ಆಗಿರ್ಲಿ, ಹಾಗೆ ಪ್ರಾಧಿಕಾರದವ್ರು ಇರ್ಲಿ, ಇವುಗಳ ಕಡೆ ಸೂಕ್ತವಾದಂಥ ಗಮನ ಹರಿಸಿ ನೀರಿನ ವ್ಯವಸ್ಥೆ ಹಾಗೆ ಸುತ್ತಮುತ್ತ ಒಂದು ವಾಕಿಂಗ್ ಪಾತ್ನ ನಿರ್ಮಾಣ ಮಾಡಿದ್ರೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಒಳ್ಳೆ ಗಾಳಿ ಜೊತೆಗೆ ನಮಗೆ ನೀರಿನ ಮೂಲನೂ ಕೂಡ ಸಿಕ್ಕಂಗಾಗತ್ತೆ. ಪುರಾತನರು ಕಟ್ಟಿಕೊಟ್ಟಿರುವಂತಹ ಜಲಸಿರಿಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕ ಹಾಗೂ ಆಡಳಿತದ ಕರ್ತವ್ಯ. ಮಳೆ ನೀರು ಕೊಯ್ಲಿಗೆ ಜಗತ್ತಿಗೆ ಮಾದರಿಯಾಗ್ತಿದ್ದಂತಹ ಚಿತ್ರದುರ್ಗದ ಈ ಒಂದು ಪುಷ್ಕರಣಿಗಳೇ ತಕ್ಷಣವೇ ಕಾರ್ಯಕಲ್ಪವನ್ನು ನೀಡಬೇಕಾಗಿದೆ. ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತುಕೊಂಡು ಈ ಐತಿಹಾಸಿಕ ಜಲಮೂಲಗಳನ್ನು ಸ್ವಚ್ಛಗೊಳಿಸಿ ಸಂರಕ್ಷಣೆ ಮಾಡ್ತವೆ ಎಂಬುದನ್ನು ಕಾದು